ಎಲ್ರಿಗೂ ನಮಸ್ಕಾರ. ಸತ್ತ ಮೇಲೆ ಯಾನಾಗುತ್ತೆ? ಬಹುಶಃ ಇದು ಮನುಷ್ಯನನ್ನ ಕಾಡೋ ಅತೀ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಇವತ್ತು ನಾವೊಂದು ಅದ್ಭುತವಾದ ಸಂವಾದದ ಬಗ್ಗೆ ತಿಳ್ಕೊಳ್ಳೋಣ. ಇದು ಕಠೋಪನಿಷತ್ನಲ್ಲಿ ಬರೋ ಯಮಗೀತೆ. ಅಂದ್ರೆ ಜ್ಞಾನಕ್ಕಾಗಿ ಹಂಬಲಿಸೋ ನಚಿಕೇತ ಅನ್ನೋ ಹುಡುಗ ಮತ್ತು ಸಾಕ್ಷಾತ್ ಮೃತ್ಯುದೇವತೆ ಯಮನ ನಡುವೆ ನಡೆದ ಮಾತುಕತೆ. ಬನ್ನಿ, ಈ ಜ್ಞಾನದ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ನಿಜ ಹೇಳ್ಬೇಕು ಅಂದ್ರೆ ಮನುಷ್ಯನ ಇತಿಹಾಸದಲ್ಲಿ ಇದಕ್ಕಿಂತ ದೊಡ್ಡ ಪ್ರಶ್ನೆ ಇನ್ನೊಂದಿಲ್ವೇನೋ ಅನ್ಸುತ್ತೆ ಅಲ್ವಾ? ಯುಗ ಯುಗಗಳಿಂದಲೂ ನಮ್ಮೆಲ್ಲರನ್ನೂ ಕಾಡ್ತಾ ಇರೋ ಆ ಮಹಾರಹಸ್ಯ, ಸಾವಿನ ನಂತರ ಒಂದು ಬದುಕಿದೆಯಾ ಅಥವಾ ಎಲ್ಲವೂ ಮುಗಿದು ಹೋಗುತ್ತಾ? ನಮ್ಮೆಲ್ಲ ಆಧ್ಯಾತ್ಮಿಕ ಹುಡುಕಾಟಗಳ ಬೇರಿರೋದೇ ಈ ಒಂದು ಪ್ರಶ್ನೆಯಲ್ಲಿ. ಹೀಗಿರುವಾಗ ಈ ಒಂದು ದೊಡ್ಡ ಪ್ರಶ್ನೆಯನ್ನ ಕೇಳೋ ಧೈರ್ಯ ಮಾಡ್ತಾನೆ ನಮ್ಮ ಕಥೆಯ ಹೀರೋ ನಚಿಕೇತ. ಜ್ಞಾನದ ಬಗ್ಗೆ ಎಂಥ ಹಸಿವ ಹುಡುಗನಿಗೆ ಅಂದ್ರೆ ಅವನಿಗೆ ಯಾರಿಗೂ ಸಿಗದಂಥ ಒಂದು ಚಾನ್ಸ್ ಸಿಗತ್ತೆ. ಅದು ಸಾಕ್ಷಾತ್ ಮೃತ್ಯುವಿನ ದೇವತೆ ಯಮನನ್ನೇ ನೇರವಾಗಿ ಭೇಟಿಯಾಗಿ ಪ್ರತಿಯೊಬ್ಬರೂ ಕೇಳೋಕೆ ಹೆದರುವ ಆ ಒಂದೇ ಒಂದು ಪ್ರಶ್ನೆಯನ್ನ ಕೇಳೋ ಅವಕಾಶ. ನೋಡಿ, ನಚಿಕೇತ ಒಂದು ಚೂರು ಅಂಜದೆ ಹಿಂದೆ ಮುಂದೆ ನೋಡದೆ ಕೇಳ್ತಾನೆ. ಒಬ್ಬ ಮನುಷ್ಯ ಸತ್ತ ಮೇಲೆ ಕೆಲವರು ಅವನಿದಾನೆ ಅಂತಾರೆ, ಇನ್ನೂ ಕೆಲವರು ಅವನಿಲ್ಲ ಅಂತಾರೆ. ನನಗೆ ಇದರ ನಿಜವಾದ ಸತ್ಯ ತಿಳ್ಕೋಬೇಕು. ದಯವಿಟ್ಟು ಈ ರಹಸ್ಯವನ್ನ ನನಗೆ ಹೇಳ್ಕೊಡಿ. ಆತನ ಈ ಒಂದು ನೇರವಾದ ಧೈರ್ಯದ ಪ್ರಶ್ನೆಯೇ ನೋಡಿ, ಜ್ಞಾನದ ಒಂದು ದೊಡ್ಡ ಸಾಗರವನ್ನೇ ತೆರೆಯುತ್ತೆ. ನಚಿಕೇತನ ಈ ಧೈರ್ಯ ನೋಡಿ ಯಮನಿಗೆ ತುಂಬಾನೇ ಖುಷಿಯಾಗತ್ತೆ. ಸರಿ, ಅಂತೂ ಅವನು ಜ್ಞಾನದ ಬಾಗಿಲನ್ನ ತೆರಿತಾನೆ. ಅವನ ಉತ್ತರ ಶುರುವಾಗೋದೇ ಒಂದು ತುಂಬಾನೇ ಮೂಲಭೂತವಾದ ಸತ್ಯದಿಂದ. ಅದೇನಪ್ಪಾ ಅಂದ್ರೆ, ನಾವು ನಾನು ಅಂತ ಅನ್ಕೊಂಡಿರೋ ಈ ದೇಹಕ್ಕೂ ನಮ್ಮ ನಿಜವಾದ ಸ್ವರೂಪಕ್ಕೂ ಇರೋ ವ್ಯತ್ಯಾಸದ ಬಗ್ಗೆ. ಯಮ ಮೊದಲು ಹೇಳೋ ಕಾನ್ಸೆಪ್ಟೇ ಆತ್ಮ. ಅಂದ್ರೆ ಏನು? ಇದು ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ಇದನ್ನೆಲ್ಲ ಮೀರಿದ ನಮ್ಮ ನಿಜವಾದ ಅಸ್ತಿತ್ವ, ನಮ್ಮೊಳಗಿರೋ ಆ ಶಾಶ್ವತವಾದ ಶಕ್ತಿ. ಮೊದಲು ಇದನ್ನ ಅರ್ಥ ಮಾಡ್ಕೊಂಡ್ರೇನೆ ಯಮನ ಬೋಧನೆಯ ಮುಂದಿನ ಹಂತಕ್ಕೆ ಹೋಗೋಕ್ ಸಾಧ್ಯ. ಹಾಗಾದ್ರೆ ಯಮ ಹೇಳೋ ಮೊದಲ ದೊಡ್ಡ ಸತ್ಯ ಯಾವುದು? ಅದು ಇದುವೇ ನೋಡಿ. ಈ ನಮ್ಮ ದೇಹ ಇದೆಯಲ್ಲ, ಇದು ಹುಟ್ಟುತ್ತೆ, ಬೆಳೆಯುತ್ತೆ, ಆಮೇಲೆ ನಾಶ ಆಗುತ್ತೆ. ಇದು ಒಂದು ರೀತಿ ನಾವು ಬಾಡಿಗೆಗಿರೋ ಮನೆ ಇದ್ದಾಗೆ ಅಷ್ಟೇ, ತಾತ್ಕಾಲಿಕ. ಆದ್ರೆ ಆ ಮನೆಯೊಳಗಿರೋ ಆತ್ಮಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಅದು ಯಾವತ್ತಿಗೂ ಬದಲಾಗಲ್ಲ, ಅದು ಶಾಶ್ವತ. ಒಂದು ಕ್ಷಣ ಯೋಚನೆ ಮಾಡಿ, ಈ ಮಾತುಗಳು ಎಷ್ಟು ಪವರ್ಫುಲ್ ಅಂತ. ದೇಹವನ್ನ ಕೊಂದಾಗ ಆತ್ಮ ಕೊಲ್ಲಲ್ಪಡುವುದಿಲ್ಲ ಅಂದ್ರೆ ಏನು? ಸಾವು ಅನ್ನೋದು ಕೊನೆಯಲ್ಲ, ಅದು ಕೇವಲ ಒಂದು ಬದಲಾವಣೆ, ಒಂದು ಟ್ರಾನ್ಸಿಷನ್ ಅಷ್ಟೇ. ಈ ಒಂದು ಯೋಚನೆ ಸಾವಿನ ಬಗ್ಗೆ ನಮ್ಗಿರೋ ಇಡೀ ನೋಟವನ್ನೇ ಬುಡಮೇಲ್ ಮಾಡುತ್ತೆ ಅಲ್ವಾ? ಸರಿ, ಆತ್ಮ ಶಾಶ್ವತ ಅಂತ ಗೊತ್ತಾಯ್ತು, ಓಕೆ. ಆದ್ರೆ ಅದನ್ನ ಬರೀ ತಲೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಅದನ್ನ ಅನುಭವಿಸೋದು ಹೇಗೆ? ಫೀಲ್ ಮಾಡೋದು ಹೇಗೆ? ಇಲ್ಲಿಂದ ಯಮ ಕೇವಲ ಜ್ಞಾನಿಯಾಗಿ ಉಳಿಯಲ್ಲ, ಬದಲಿಗೆ ಒಬ್ಬ ಗೈಡಾಗಿ ಆತ್ಮವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಪ್ರಾಕ್ಟಿಕಲ್ ದಾರಿಯನ್ನ ತೋರಿಸ್ತಾನೆ. ಈ ದಾರಿಯನ್ನೇ ನಾವು ಸಾಧನೆ ಅಂತ ಕರೆಯೋದು. ಇದು ಹೊರಗಿನ ಪ್ರಪಂಚದಿಂದ ಒಳಗಿನ ಪ್ರಪಂಚಕ್ಕೆ ಮಾಡೋ ಒಂದು ಜರ್ನಿ, ಸ್ಟೆಪ್ ಬೈ ಸ್ಟೆಪ್. ಮೊದಲನೇದು, ಹೊರಗಡೆನೇ ಓಡ್ತಾ ಇರೋ ನಮ್ಮ ಇಂದ್ರಿಯಗಳನ್ನ ಒಳಮುಖ ಮಾಡೋದು. ಎರಡನೇದು, ಯಾವಾಗಲೂ ಚಂಚಲವಾಗಿರೋ ಮನಸ್ಸನ್ನ ನಿಧಾನಕ್ಕೆ ಶಾಂತ ಮಾಡೋದು. ಆಮೇಲೆ ಪ್ರಾಪಂಚಿಕ ಆಸೆಗಳಿಂದ ದೂರ ಸರಿದು ನಮ್ಮ ಹೃದಯದ ಆಳದಲ್ಲಿ ಆ ಆತ್ಮವನ್ನ ಹುಡುಕೋದು. ನೋಡಿ, ಇದು ಬರೀ ಥಿಯರಿಯಲ್ಲ, ಇದು ಪ್ರಾಕ್ಟಿಕಲ್, ಇದು ಅನುಭವದ ದಾರಿ. ಹಾಗಾದ್ರೆ ಈ ಆತ್ಮ ಇರೋದು ಎಲ್ಲಿ? ಶಾಸ್ತ್ರಗಳು ಹೇಳೋ ಪ್ರಕಾರ ಅದು ನಮ್ಮ ಹೃದಯ ಕಮಲದಲ್ಲಿ ನೆಲೆಸಿದೆ. ಅಂದಹಾಗೆ ಇದು ನಮ್ಮ ಫಿಸಿಕಲ್ ಹಾರ್ಟ್ ಅಲ್ಲ, ಬದಲಿಗೆ ನಮ್ಮ ಅಸ್ತಿತ್ವದ ಸೆಂಟರ್ನಲ್ಲಿರೋ ಪ್ರಜ್ಞೆಯ ಒಂದು ಪವಿತ್ರವಾದ ಜಾಗ. ಧ್ಯಾನದಲ್ಲಿ ಆಳಕ್ಕೆ ಹೋದಾಗ ಈ ಒಳಗಿನ ಬೆಳಕನ್ನ ನೋಡಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿಯವರೆಗಿನ ಜರ್ನಿ ಅದ್ಭುತವಾಗಿತ್ತು ಅಲ್ವಾ? ಆದ್ರೆ ಈಗ ಯಮ ತನ್ನ ಬೋಧನೆಯ ಕ್ಲೈಮ್ಯಾಕ್ಸ್ಗೆ ನಮ್ಮನ್ನ ಕರ್ಕೊಂಡೋಗ್ತಿದ್ದಾನೆ. ಆತ್ಮಸಾಕ್ಷಾತ್ಕಾರ ಅನ್ನೋ ಕೋಟೆಯ ಬಾಗಿಲನ್ನ ತೆರೆಯೋ ಆ ಮಾಸ್ಟರ್ ಕೀ, ಆ ಅಂತಿಮ ರಹಸ್ಯವನ್ನ ಈಗ ನಚಿಕೇತನಿಗೆ ಕೊಡ್ತಾನೆ. ಅದೇ ಆ ಮಹಾರಹಸ್ಯ, ಈ ಸೃಷ್ಟಿಯ ಆದಿನಾದ ಓಂ. ಇದನ್ನೇ ಓಂಕಾರ ಅಂತಾರೆ. ಯಮನ ಬೋಧನೆಯಲ್ಲಿ ಅಷ್ಟೇ ಅಲ್ಲ, ಇಡೀ ವೇದಾಂತ ತತ್ವಶಾಸ್ತ್ರದಲ್ಲಿ ಇದಕ್ಕೆ ಒಂದು ಕೇಂದ್ರ ಸ್ಥಾನ ಇದೆ. ನೋಡಿ, ಓಂಕಾರ ಅನ್ನೋದು ಬರೀ ಒಂದು ಸೌಂಡ್ ಅಲ್ಲ, ಅದೊಂದು ವೈಬ್ರೇಷನ್. ಈ ಇಡೀ ಸೃಷ್ಟಿಯ ಮೂಲ ಸ್ಪಂದನ. ಎಲ್ಲವೂ ಶುರುವಾಗಿದ್ದೆ ಇದರಿಂದ. ಇದನ್ನ ಬ್ರಹ್ಮನ್ ಅಂದ್ರೆ ಪರಮಸತ್ಯದ ಶಬ್ದರೂಪ ಅಂತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಇಡೀ ವಿಶ್ವದ ಹಿಂದಿರೋ ಮೂಲ ಶಕ್ತಿ ಇದೆಯಲ್ಲ, ಆ ಶಕ್ತಿ ಮತ್ತು ಈ ಓಂಕಾರ ಎರಡೂ ಒಂದೇ. ಯಮನೇ ತುಂಬಾನೇ ಕ್ಲಿಯರ್ ಆಗಿ ಹೇಳ್ತಾನೆ, ಈ ಅಕ್ಷರವೇ ಬ್ರಹ್ಮ, ಇದೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಯಾರು ಇದನ್ನ ತಿಳ್ಕೊಳ್ತಾರೋ ಅವರು ಬಯಸಿದ್ದೆಲ್ಲವನ್ನೂ ಪಡಿತಾರೆ.
ಅಂಡ ಏನು, ಓಂಕಾರವನ್ನ ಧ್ಯಾನ ಮಾಡೋದು ಪರಮಸತ್ಯವನ್ನ ತಲುಪೋ ದಾರಿ ಮಾತ್ರ ಅಲ್ಲ, ಓಂಕಾರವೇ ಆ ಡೆಸ್ಟಿನೇಷನ್ ಕೂಡ. ಹಾಗಾದ್ರೆ ನಚಿಕೇತನ ಒಂದು ಪ್ರಶ್ನೆಯಿಂದ ಶುರುವಾಗಿ ಓಂಕಾರದ ರಹಸ್ಯದವರೆಗೂ ಸಾಗಿದ ಈ ಜ್ಞಾನದ ಪಯಣದಿಂದ ನಮಗೆ ಸಿಗೋ ಸಾರಾಂಶ ಏನು? ಇದು ನಮ್ಮ ಜೀವನವನ್ನ ನೋಡೋ ದೃಷ್ಟಿಯನ್ನೇ ಹೇಗೆ ಬದಲಾಯಿಸಬಹುದು? ಯಮಗೀತೆಯ ಕೊನೆಯ ಸಂದೇಶ ತುಂಬಾನೇ ಸ್ಪಷ್ಟವಾಗಿದೆ. ಅಮರತ್ವ ಅಂದ್ರೆ ಈ ದೇಹದಲ್ಲಿ 100 ವರ್ಷ ಬದುಕೋದು ಅಲ್ಲ. ಬದಲಿಗೆ ನಾವು ಕೇವಲ ಈ ದೇಹ ಅಲ್ಲ, ನಾವು ಕಾಲವನ್ನೇ ಮೀರಿದ ಶಾಶ್ವತವಾದ ಆತ್ಮ ಅನ್ನೋ ಸತ್ಯವನ್ನ ಅರಿಯೋದಿದೆಯಲ್ಲ, ಅದೇ ನಿಜವಾದ ಅಮರತ್ವ. ಹಾಗಾದ್ರೆ ಯಮನ ಈ ಬೋಧನೆಯ ಬೆಳಕಿನಲ್ಲಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೋಬೇಕಾದ ಕೊನೆಯ ಪ್ರಶ್ನೆ ಇದು. ನಮ್ಮ ನಿಜವಾದ ಸ್ವರೂಪವೇ ಹುಟ್ಟು ಸಾವಿಲ್ಲದ ಆತ್ಮ ಆಗಿದ್ರೆ ಹಾಗಾದ್ರೆ ನಿಜವಾಗ್ಲೂ ಹೆದರೋಕಂತ ಏನಿದೆ?